ಕಲರ್ ಟ್ಯಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಅವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಗುರು ಬದಲಾವಣೆ 2026 ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದಾರೆ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಈ ಕೂಡಲೇ ತಾವೆಲ್ಲ ಕಲರ್ ಟ್ಯಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನೂ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ 2/6/2026 ಮಂಗಳವಾರ ಅಪ್ರಾಕ್ಸಿಮೇಟ್ಲಿ ಸೂರ್ಯೋದಯದ ಸಮಯ. ಓಕೆ, ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರು ಪ್ರವೇಶ. ಸೊ ಮೀನರಾಶಿಯವರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ವಿಪರೀತ ರಾಜಯೋಗ ಕೊಡ್ತಕ್ಕಂಥ ಒಂದು ಗುರು ಬದಲಾವಣೆ ಮೀನರಾಶಿಯವರಿಗೆ ಅಂದರೆ ತಪ್ಪಾಗಲ್ಲ. ಗುರುಗಳೇ ಸಾಡೆ ಸಾತಿ ಅಲ್ವಾ ಗುರುಗಳೇ ನನಗೆ ಅಂತ, ಅಯ್ಯೋ ಸಾಡೆ ಸಾತಿನ ಪಕ್ಕಕ್ಕೆ ಇಡಿ, ಸಾಡೆ ಸಾತಿನ ಪಕ್ಕಕ್ಕೆ ಇಟ್ಬಿಡಿ. ಅದನ್ನು ಇಟ್ಕೊಂಡ್ರಿಂದ ಸೈಕಲಾಜಿಕಲಿ ವೀಕ್ ಆಗಿಬಿಡ್ತೀರಿ. ಪ್ಲಸ್ ಪಾಯಿಂಟ್ ಏನು ಅಂತ ಹೇಳ್ತೀನಿ ನೋಡಿ. ಈಗ ಜಸ್ಟ್ ಅನಾಲಿಸಿಸ್ ಮಾಡ್ತೀನಿ, ನಿಮಗೆ ಅನಿಸುತ್ತೆ ಇತ್ತನೇ ಕರೆಕ್ಟು ಅಂತ. ಮೀನರಾಶಿ ಅಧಿಪತಿ ಯಾರು? ಗುರುಗ್ರಹ, ಕರೆಕ್ಟಾ? ಮೀನರಾಶಿ ಅಧಿಪತಿ ಗುರು. ಆಮೇಲೆ ಕರ್ಮಸ್ಥಾನಾಧಿಪತಿನೂ ಗುರುನೇ. 1 and 10th ಲಾರ್ಡ್ ಅಂತಾರೆ. 1 ಮತ್ತು 10ನೇ ಅಧಿಪತಿ, ಮನೆಯ ಅಧಿಪತಿ, 1ನೇ ಮನೆ 10ನೇ ಮನೆಯ ಅಧಿಪತಿ. 1st and 10th ಲಾರ್ಡ್. 1st and 10th ಲಾರ್ಡ್ ರಾಶಿಯಾಧಿಪತಿ, ಕರ್ಮ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದೊಂದು ಪಾಯಿಂಟ್ ಸಾಕು ನಿಮ್ಗೆ ಜಾಕ್ಪಾಟ್ ಈ ವರ್ಷ ಅಂತ ಹೇಳೋಕ್ಕೆ. ಅದರಿಂದ ಅದೊಂದು ಪಾಯಿಂಟಲ್ಲೇ ನೀವು ಏನೇನು ಕಳೆದಿದ್ರೆ ಅದೆಲ್ಲ ಈ ಗುರು ಬದಲಾವಣೆಯಲ್ಲಿ ಹಿಡಿದ್ಬಿಡ್ತೀರಾ. ಆಮೇಲೆ ಇನ್ನೊಂದು ಜಾಕ್ಪಾಟ್ ಹೇಳ್ತೀನಿ ನೋಡಿ. ನಿಮಗೆ ಮೀನರಾಶಿಗೆ 2ನೇ ಮನೆ ಅಧಿಪತಿ, ಕುಟುಂಬ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಮಂಗಳ ಗ್ರಹ. ಅದರ ಜೊತೆಗೆ ಭಾಗ್ಯಸ್ಥಾನಾಧಿಪತಿನೂ ಮಂಗಳ ಗ್ರಹನೇ. 2ನೇ ಮನೇಲಿ ಸ್ವಂತ ಮನೇಲಿದ್ದಾನೆ ಮೇಷರಾಶಿಯಲ್ಲಿ. ಮತ್ತು ಧನಸ್ಥಾನಾಧಿಪತಿ, ಭಾಗ್ಯಾಧಿಪತಿ 2ನೇ ಮನೇಲಿ ಸ್ವಂತ ಮನೇಲಿದ್ದರೆ ಇನ್ನು ನಿಮ್ಮನ್ನು ಹಿಡಿಯೋಕ್ಕಾಗತ್ತಾ? ಇದು ಒಂದು ವಿಪರೀತ ರಾಜಯೋಗ ಅಲ್ವಾ? 12ನೇ ಮನೇಲಿ ರಾಹು, 6ನೇ ಮನೇಲಿ ಕೇತು. ಕೆಟ್ಟವನು ಕೆಟ್ಟ ಜಾಗದಲ್ಲಿದ್ದರೆ ವಿಪರೀತ ರಾಜಯೋಗ ಅಲ್ವಾ? ಕೆಟ್ಟವನ್ ಕೆಟ್ಟಿಡಿಲ್ ಕಿಟ್ಟಿಡಿಮ್ ರಾಜಯೋಗಂ, ತಮಿಳಲ್ಲಿ ಒಂದು ಗಾದೆ. ಕೆಟ್ಟವನು ಕೆಟ್ಟೋದ್ರೆ ರಾಜಯೋಗನೇ. 6ನೇ ಮನೇಲಿ ಕೇತು, 12ನೇ ಮನೇಲಿ ರಾಹು. ಯಾರ್ಯಾರು ಶತ್ರುಗಳು ಇರ್ತಾರೆ ನಿಮಗೆಲ್ಲ ಹಿಂದೆಗಡೆ ಮುಂದೆಗಡೆ ಕತ್ತಿ ಮಸಿಯವರು, ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಓಡೋದು ಬಿಸಾಕ್ಬಿಡ್ಬೋದು ಶತ್ರುಗಳನ್ನ. ಶತ್ರುಗಳಿಲ್ಲ ಅಂದರೆ ಪ್ರಯಾಣ ತುಂಬ ಸುಖವಾಗಿರುತ್ತೆ ರೀ, ಜೀವನದ ಪ್ರಯಾಣ. ಆಮೇಲೆ ಇನ್ನೊಂದು ಸೂಪರ್ ಪಾಯಿಂಟ್ ಹೇಳ್ತೀನಿ ನೋಡಿ. ಪೂರ್ವ ಪುಣ್ಯಾಧಿಪತಿ ಬಂದು ಮೀನರಾಶಿಗೆ ಚಂದ್ರ. ಎಂಥ ಜಾಗದಲ್ಲಿದ್ದಾನೆ ಗೊತ್ತಾ ಪುಣ್ಯಾತ್ಮ? ಪೂರ್ವ ಪುಣ್ಯಾಧಿಪತಿ ಒಂದು ಕರ್ಮಸ್ಥಾನದಲ್ಲಿದ್ದಾನೆ ಚಂದ್ರ, ಗುರುವಿನ ಧನುಸ್ಸು ರಾಶಿಯಲ್ಲಿ. ಆ್ಯಕ್ಚುಲಿ ಇಲ್ಲಿ ಪರಿವರ್ತನಾ ಯೋಗ. ಧನುರ್ ರಾಶಿಯಲ್ಲಿ ಇರಬೇಕಾದ ಗುರು ಕರ್ಕಟಕ ರಾಶಿಯಲ್ಲಿದ್ದಾರೆ. ಕರ್ಕಟಕ ರಾಶಿಯಲ್ಲಿ ಇರಬೇಕಾದ ಚಂದ್ರ ಬಂದು ಧನುರ್ ರಾಶಿಯಲ್ಲಿದ್ದಾರೆ. ಪರಿವರ್ತನಾ ಯೋಗ. ಅದಕ್ಕೆ ಹೇಳಿದೆ, ಪರಿವರ್ತನಾ ಯೋಗ ಕೂಡ ವಿಪರೀತ ರಾಜಯೋಗನೇ. ಆದ್ದರಿಂದ ಈ ವರ್ಷ ದುಡ್ಡಿನ ಸುರಿಮಳೆ, ಹಣಕಾಸಿನ ಸುರಿಮಳೆ. ಮನೆ ತಗೋ, ಪ್ರಾಪರ್ಟಿ ತಗೋ, ಬಂಗಾರ ಬಿಡಿಸ್ಕೊಂಡು ಬಾ, ಬಂಗಾರ ಕೊಂಡ್ಕೋ. ಓಕೆ, ಆಮೇಲೆ ವೆಹಿಕಲ್ಸ್ ತಗೋ, ವೆಹಿಕಲ್ ಲಾಟ್ರಿಯಲ್ಲಿ ವೆಹಿಕಲ್ ಬೀಳುತ್ತೆ. ವಾಹನ ಯೋಗ ಲಾಟ್ರಿಯಲ್ಲಿ. ಹಣ ಕೊಟ್ಟು ಲಾಟ್ರಿ ತೊಗೊಂಡಿದ್ರು ಲಾಟ್ರಿ ಬೀಳ್ಬೋದು. 1000 ರೂಪಾಯಿ ಟಿಕೆಟ್ 1 ಕೋಟಿ ರೂಪಾಯಿ ಬೀಳ್ಬೋದು. ಇವೆಲ್ಲವೂ ನಿಮಗೆ ನಡೆಯುತ್ತೆ. ಜನರಲ್ಲಾಗಿ ಚೆನ್ನಾಗಿರೋರಿಗೆ ಎಷ್ಟು ಮಾತಾಡೋಕ್ಕಾಗುತ್ತೆ? ಫಸ್ಟ್ ಕ್ಲಾಸ್ ಆಗಿರುತ್ತೆ ಜನರಲ್ಲಾಗಿ. ಈಗ ಎಜುಕೇಷನ್ಗೆ ಬಂದುಬಿಡೋಣ. ಸೊ ಎಜುಕೇಷನ್ಗೆ ಮೀನರಾಶಿಗೆ ಬುಧ ಶುಕ್ರ. ಬುಧ ಬಂದು ಸ್ವಂತ ಮನೇಲಿದ್ದಾನೆ, 4ನೇ ಅಧಿಪತಿ. ಸೊ ಎಜುಕೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಭಾರಿ ಚೆನ್ನಾಗಿರುತ್ತೆ. ಫ್ರಮ್ ಪ್ರೈಮರಿ ಸ್ಕೂಲ್ ಟು ಪೋಸ್ಟ್ ಗ್ರ್ಯಾಜುಯೇಷನ್. ಅದೇ ರೀತಿ ನೆಕ್ಸ್ಟು ಪ್ರೈವೇಟ್ ಸೆಕ್ಟರ್ ಕೆಲಸ. ಬುಧ ಪ್ರೈವೇಟ್ ಸೆಕ್ಟರ್ಗೆ ನೋಡ್ಕೊಳ್ತಕ್ಕಂಥವನು, ವ್ಯಾಪಾರಕ್ಕೆ ನೋಡ್ಕೊಳ್ತಕ್ಕಂಥವನು. ವ್ಯಾಪಾರ ಪ್ರೈವೇಟ್ ಸೆಕ್ಟರ್ ಮಾಡ್ತಕ್ಕಂಥವ್ರು. ಒಳ್ಳೊಳ್ಳೆ ಬ್ರ್ಯಾಂಚಸ್ಸು, ಒಳ್ಳೊಳ್ಳೆ ಟೀಮು, ಒಳ್ಳೊಳ್ಳೆ ಬ್ರ್ಯಾಂಚ್ಗೆ ಮ್ಯಾನೇಜರು, ಜನರಲ್ ಮ್ಯಾನೇಜರು, ಓಕೆ, ಸೀನಿಯರ್ ಮ್ಯಾನೇಜರು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಚೇರ್ಮನ್ನು ಆಗೋ ಯೋಗಗಳೆಲ್ಲ ಇದೆ. ಅದೇ ರೀತಿ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ತರಕಾರಿ ಮಾಡೋರಿಂದ ವಜ್ರ ವೈಡ್ಯೂರ ಮುತ್ತುರತ್ನಗಳನ್ನ ಮಾರೋವ್ರವರೆಗೂ ಒಳ್ಳೆ ಲಾಭ ಇದೆ. ಓಕೆ, ಸೊ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೂ ಪ್ರೈವೇಟ್ ಸೆಕ್ಟರ್ಗೆ ಭಾರಿ ಒಳ್ಳೆಯದಾಗುತ್ತೆ. ಬೈಯಿಂಗ್ ಸೆಲ್ಲಿಂಗ್, ಲ್ಯಾಂಡು ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಕೊಂಡ್ಕೊಳ್ತಕ್ಕಂಥದ್ದು, ಅಗ್ರಿಕಲ್ಚರ್ ಲ್ಯಾಂಡ್ ಎಕ್ಸ್ಪ್ಯಾನ್ಷನ್ಸ್ ಮಾಡ್ತಕ್ಕಂಥದ್ದು, ಎಕ್ಸ್ಪೋರ್ಟ್ ಇಂಪೋರ್ಟ್ಸಲ್ಲಿರ್ತಕ್ಕಂಥವ್ರು, ಈವನ್ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿವ್ರಿಗೆಲ್ಲ ಸೂಪರ್ಬಾದಂಥ ಲಾಭ ಸಿಗೋ ಚಾನ್ಸಸ್ ಎಲ್ಲ ಉಂಟು. ಇನ್ನು ಗೌರ್ಮೆಂಟ್ ಸೆಕ್ಟರ್ಗೆ ಸ್ಯಾಚುಟರಿ ವಾರ್ನಿಂಗ್. ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ರಾಶಿಯವರು, 12 ರಾಶಿಗಳವರು ಬೌಂಡ್ರಿ ಒಳಗಡೆ ಲಿಮಿಟ್ ವರ್ಷನ್ ಏನಿರುತ್ತೋ ಅದರಲ್ಲೇ ಕೆಲಸ ಮಾಡಬೇಕು. ಸ್ವಲ್ಪ ನಾಮ್ಸ್ ಕಂಡೀಷನ್ ಮೀರಿದ್ರು ಅಂದರೆ ಎನ್ಕ್ವೈರಿ ಎಲ್ಲ ಬಂದುಬಿಡುತ್ತೆ. ಉದ್ರಿಗೆ ಹುಷಾರಾಗಿರಿ. ಇನ್ನು ನೆಕ್ಸ್ಟ್ ಸೆಕ್ಟರ್ ಯಾವುದು? ಮದುವೆ ವಿಷಯ ಅಂತೀವಿ.
ಖಂಡಿತವಾಗ್ಲೂ ಪೂರ್ವ ಪುಣ್ಯಾಧಿಪತಿ ಪರಿವರ್ತನಾ ಯೋಗ, ಮಕ್ಕಳಾಗ್ತಕ್ಕಂಥ ಯೋಗ, ಮದುವೆ ಆಗ್ತಕ್ಕಂಥ ಯೋಗ. ಅದರಲ್ಲಿ ನ್ಯಾಚುರಲಾಗಿ ಮಕ್ಕಳಾಗ್ತಕ್ಕಂಥವ್ರಿಗೆ ಖರ್ಚೇನಿರಲ್ಲ, ಅದು ಓಕೆ. IVF ಅದಕ್ಕೆಲ್ಲ ಖರ್ಚಲ್ವಾ? ಧಾರಾಳವಾಗಿ 2 ಸರಿ ಟ್ರೈ ಮಾಡಿದ್ವಿ ಗುರುಜಿ, ಆಗಿರಲಿಲ್ಲ. ಧಾರಾಳವಾಗಿ ಈ ಸರಿ ಟ್ರೈ ಮಾಡಿ, ಆಗುತ್ತೆ. ಒಳ್ಳೆ ಕಡೆ ಸಂಬಂಧಗಳು ಸಿಗ್ತದೆ ಮದುವೆಗೆ ಮೀನರಾಶಿಯವರಿಗೆ ಈ ವರ್ಷ, ಈ ಗುರು ಬದಲಾವಣೆ. ಸೊ ಆಲ್ಮೋಸ್ಟ್ ಎಲ್ಲ ರೀತಿಯೂ ಒಳ್ಳೇದು ಹೇಳಿದ್ದೀನಿ. ಸೊ ಹೆಲ್ತ್ ವಿಷಯಕ್ಕೆ ಅಂತ ಬಂದಾಗ, ಶನಿ ಬಂದು ರಾಶಿಯಲ್ಲಿದ್ದಾನಲ್ಲ, ಶನಿ ರಾಶಿಯಲ್ಲಿದ್ದಾಗ ಕೆಲವೊಮ್ಮೆ ಶನಿ ಸ್ವಲ್ಪ ನಿಧಾನಕ್ಕೆ ಚಲಿಸ್ತಕ್ಕಂಥ ಗ್ರಹ ಅಲ್ವಾ, ಅದರಿಂದ ನಿಮಗೆ ಕೆಲವೊಮ್ಮೆ ನಿಮ್ಮ ಸ್ಪೀಡ್ ಎಲ್ಲೋ ಕಮ್ಮಿ ಆಯ್ತೇನೋ ಅಂತ ಅನ್ನಿಸೋ ಥರ. ಆಮೇಲೆ ಫಿಸಿಕಲ್ ಹೆಲ್ತ್ ಏನೋ ಒಂದು ಸ್ವಲ್ಪ ಡೌನ್ ಆಗಿದೆ ಅನ್ನೋ ಥರ ಫೀಲ್ ಬರುತ್ತೆ, ಸೈಕಲಾಜಿಕಲ್ ಫೀಲ್ ಅಷ್ಟೇ ಅದು. ಅದರಿಂದ ನೀವು ಸ್ವಲ್ಪ ಎಕ್ಸಸೈಸು ಅದು ಇದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತಿದ್ರೆ ಒಂದು 1/4 ಗಂಟೆ ಹೆಚ್ಚಿಸ್ಕೊಳ್ಳಿ. ಆಮೇಲೆ ಫುಡ್ಡು ಅದೆಲ್ಲ ಸ್ವಲ್ಪ ಲಿಮಿಟಾಗಿದೆ ತೊಗೊಳ್ತಿದ್ದೀನಿ ಅಂದರೆ ಅದನ್ನು ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಆರ್ಗ್ಯಾನಿಕ್ ಜಾಸ್ತಿಗೆ ಹೋಗಿ, ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈ ಥರದ್ದೆಲ್ಲ ತೊಗೊಂಡು ಸ್ವಲ್ಪ ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ಳಿ. ಸಿಮ್ಟಮ್ಸ್ ನಾರ್ಮಲಿ ಸ್ಕಿನ್ ಅಲರ್ಜಿ ಏನಾದರೂ ಇತ್ತು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ. ಆಮೇಲೆ ಶ್ವಾಸಕೋಶದ ತೊಂದರೆಗಳು ನಿಮ್ಗೇನಾದ್ರು ಸಿಮ್ಟಮ್ಸ್ ಇತ್ತು ಅಂದರೆ ಅದ್ರದ್ದು ಏನಾದರೂ ಇನ್ಫೆಕ್ಷನ್ ಇದ್ರೆ ನೋಡ್ಕೊಳ್ಳಿ. ಯಾಕಂದರೆ ಎಲ್ಲ ಆರ್ಗನ್ಸೂ ರೀಇಂಪ್ಲಾಂಟ್ ಮಾಡ್ಬೋದು, ಶ್ವಾಸಕೋಶ ಮಾತ್ರ ಇಂಪ್ಲಾಂಟ್ ಮಾಡೋಕ್ಕಾಗಲ್ಲ. ಅದು ಒಂದು ಸತಿ ಏನಾದರೂ ಅಲರ್ಜಿ ಅವು ಇವು ಅಂತ ಬಂತು ಅಂದರೆ ಭಾರಿ ತೊಂದರೆ ಕೊಟ್ಬಿಡುತ್ತೆ. ಅದರಿಂದ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಹೆಲ್ತ್ ರಿಲೇಟೆಡು ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸ್ ಬರ್ಬೋದು. ಟ್ರಾವೆಲಲ್ಲಿ 12ನೇ ಮನೇಲಿ ರಾಹು ಅನ್ನೋದ್ರಿಂದ ರೆಸ್ಟ್ಲೆಸ್ ಆಗಿ ದುಡ್ಡು ಬರ್ತಾ ಇರ್ತದಲ್ಲ, ಅದಕ್ಕೋಸ್ಕರ ಆ ಬಿಸ್ನೆಸ್ ಈ ಬಿಸ್ನೆಸ್, ಆ ದುಡ್ಡು ಈ ದುಡ್ಡು ಅಂತ ಮಾಡ್ತಾ ಇರ್ತೀರಲ್ಲ, ಅದರಿಂದ ನಿದ್ದೆ ಕಮ್ಮಿ ಆಗ್ಬೋದು. ನಿದ್ದೆ ಕಮ್ಮಿ, ಫುಡ್ಡು ಸ್ಲೀಪು ವ್ಯತ್ಯಾಸ ಆಯಿತು ಅಂದರೆ ಏನು ಬೇಕಾದ್ರೂ ವೇರಿಯೇಷನ್ಸ್ ಆಗಿಬಿಡುತ್ತೆ. ಅಂದರೆ ಟ್ರಾವೆಲೆಲ್ಲ ಮಾಡುವಾಗ, ಲಾಂಗ್ ಜರ್ನಿ ಮಾಡುವಾಗ ಖಂಡಿತವಾಗ್ಲೂ ಒಳ್ಳೆ ಟ್ರಾನ್ಸ್ಪೋರ್ಟ್ ತೊಗೊಳ್ಳಿ. ಇಲ್ಲಂದರೆ ಸಣ್ಣ ಸಣ್ಣ ಆಕ್ಸಿಡೆಂಟು, ಫ್ರ್ಯಾಕ್ಚರ್ಸು ಆಗೋ ಚಾನ್ಸಸ್ ಉಂಟು. ಇಷ್ಟೇ ನೆಗೆಟಿವ್ ವಿಷಯಗಳು. ಸೊ ಎಲ್ಲದರಿಂದ ಹೊರಬರೋದಕ್ಕೆ ಏನು ಗುರುಗಳೇ ಮಾಡೋಣ? ನಾರ್ಮಲಿ ಗುರುವಿನ ದೇವಸ್ಥಾನ, ನವಗ್ರಹಗಳು, ಮೀನರಾಶಿಯವರು ನವಗ್ರಹಗಳನ್ನು ದರ್ಶನ ಮಾಡಿ. ನವಗ್ರಹಗಳನ್ನು ಕೂಡ ಎಲ್ಲ ಗ್ರಹಗಳನ್ನು ದರ್ಶನ ಮಾಡಿ. ಸೂರ್ಯನಿಂದ ಹಿಡಿದು ರಾಹುಕೇತು ದೇವಸ್ಥಾನದವರೆಗೂ ಈ ವರ್ಷ ಕುಂಭಕೋಣಂನಲ್ಲಿ ಡಿಸ್ಟ್ರಿಕ್ಟಲ್ಲಿದೆ 9 ನವಗ್ರಹಗಳ ದೇವಸ್ಥಾನನ ನೀವು ದರ್ಶನ ಮಾಡಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗುರುವಿನ ದೇವಸ್ಥಾನ, ಆಲಂಗುಡಿ ಅಂತೇಳಿ ಗುರುವಿನ ದೇವಸ್ಥಾನ ಇದೆ. ಆ ಗುಡಿ ದೇವಸ್ಥಾನದಲ್ಲಿ ಮಾತ್ರ ನೀವು ಭಾನುವಾರ ದಿನವೇ ಶನಿವಾರ ಭಾನುವಾರ ಇಟ್ಕೊಳ್ಳಿ. ಶನಿವಾರ ಭಾನುವಾರ ಎಲ್ಲ ಗ್ರಹಗಳನ್ನು ನೋಡಿಬಿಟ್ಟು ಭಾನುವಾರ ದಿನ ಆ ಆಲಂಗುಡಿ ದೇವಸ್ಥಾನದಲ್ಲಿ ಕಡಿಮೆ ಅಂದರು ಒಂದು 1 hour 2 hour ನೀವು ಆ ಗುಡಿಯಲ್ಲಿ ಕೂತು ಬರಬೇಕು. ಗುರುಗ್ರಹದ ಎನರ್ಜಿ ಹಂಗೆ ತೊಗೊಳಕ್ಕೆ ಆವತ್ತಿನ ದಿನ ಸಾಧ್ಯವಾದರೆ ಅಭಿಷೇಕ ಕೊಟ್ಬಿಡಿ. ಸುಮ್ಮನೆ ಕುತ್ಕೋಬೇಕು ಅಂದರೆ ದೇವಸ್ಥಾನದಲ್ಲಿ ಕಷ್ಟ ಅಲ್ವಾ? ನಮ್ಗೆ ಅದೇ ಕಷ್ಟ. ಏನೇನೋ ಮಾಡೋಕ್ಕೆ ರೆಡಿ ನಾವು, ಸುಮ್ಮನೆ ಕುತ್ಕೊಳ್ಳಪ್ಪ ಅಂದರೆ ಆಗಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಕುತ್ಕೊಂಡ್ರೆ ಎಲ್ಲ ಜ್ಞಾಪಕಕ್ಕೆ ಬರ್ತದೆ, ನಮ್ಮ ಬಿಸ್ನೆಸ್ಗಳು, ನಮ್ಮ ಕೆಲಸಗಳು, ಕಮಿಟ್ಮೆಂಟ್ಗಳು. ಅದರಿಂದ ಆಲಂಗುಡಿ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಬಿಟ್ಟು ಕುತ್ಕೊಂಬಿಡಿ. ಗುರು ದಕ್ಷಿಣಾಮೂರ್ತಿಗೆ ಅಭಿಷೇಕ ನೋಡೋಕ್ಕೂ 2 ಕಣ್ಣು ಸಾಲದು, ಚೆನ್ನಾಗಿ ಮಾಡ್ತಾರೆ ಅಭಿಷೇಕ ಮಾಡ್ತಾ ಒಂದು 3/4 ಗಂಟೆ 1 hour ಟೈಮ್ ಪಾಸ್ ಆಗ್ಬಿಡ್ತದೆ. ಇನ್ನೊಂದು ಅರ್ಧ ಗಂಟೆ ಬೇಕಾದ್ರೆ ಮಿನಿಮಮ್ 1 hour or 2 hour ಆ ಆಲಂಗುಡಿ ದೇವಸ್ಥಾನದಲ್ಲಿ ಮಾತ್ರ ಕೂತು ಬನ್ನಿ. ನಿಮ್ಮ ಹಣೆ ಬರ ಬದಲಾಗುತ್ತೆ. ಆಲ್ರೆಡಿ ವಿಪರೀತ ರಾಜಯೋಗದಲ್ಲಿದ್ದೀರಿ. ನೀವೇನಾದರೂ ಸ್ವಲ್ಪ ದುಡ್ಡು ಕಾಸು ಇರೋರಾದರೆ ಅಲ್ಲೇನಾದರೂ ಒಂದು ಗುರುವಿಗೆ ಒಂದು ಹೋಮ ಹವನ ನಡೆಸ್ತಾರೆ ಅನ್ನೋಂಗಿದ್ರೆ ನಿಮ್ಮ ಹೆಸರಲ್ಲಿ ಅದೊಂದನ್ನು ಮಾಡಿಸಿ, ನಿಮ್ಮ ಕುಟುಂಬದವ್ರ ಹೆಸರಲ್ಲಿ. ಭಾರಿ ಒಳ್ಳೆ ಆಲ್ರೆಡಿ ರಾಜಯೋಗ ಇದೆ ಅಂದೆ. ಈ ಗುರುಗ್ರಹದ ಆಲಂಗುಡಿ ದೇವಸ್ಥಾನದಲ್ಲಿ ಇದು ಚೆನ್ನಾಗಾಗುತ್ತೆ. ಇದು ಬಿಟ್ಟು ಗುರುಗಳ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಅವಧೂತ ವೆಂಕಟಾಚಲ, ಸಕ್ರಾಯಪಟ್ಟಣ, ಅವರ ಸಮಾಧಿ ಹತ್ರಕ್ಕೆ ಹೋಗಿ ಬನ್ನಿ. ನಮ್ಮ ಶ್ರೀಧರ ಗುರುಗಳು ವರದಳ್ಳಿ, ಅವ್ರ ಹತ್ರ ಹೋಗಿ ಬನ್ನಿ. ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬನ್ನಿ. ರಾಯನ ದರ್ಶನ ಮಾಡ್ಕೊಂಬನ್ನಿ. ತಮಿಳ್ನಾಡಲ್ಲಿ ತಿರುಕೋಯಿಲೂರು ಅಂತ ಒಂದು ಊರು, ಅಲ್ಲೊಂದು ಬೃಂದಾವನ ಇದೆ. ನಮ್ಮ ರಾಯರ ಬೃಂದಾವನಕ್ಕೆ ಬಿಡಿ, ಬಂಗಾರದ ಕವಚಗಳಿಂದ ಹಿಡಿದು ಒಳ್ಳೆ ಗೋಪುರಗಳೆಲ್ಲ ಕಟ್ಟಿಬಿಟ್ಟಿದ್ದಾರೆ. ಆದರೆ ಅಲ್ಲಿ ರಘೋತ್ತಮರ ಬೃಂದಾವನ ಅಂತಿದೆ. ಎಂಥ ಸಂತರು ಅವರು ಅಂದರೆ, ಈ ಗುರು ಪರಂಪರೆಯಲ್ಲಿ ಅವರ ಬೃಂದಾವನದ ಮೇಲೆ ಒಂದು ಮರದ ನೆರಳು, ಒಂದು ಕೊಂಬೆ ಹಂಗೆ ಬಂತು ಅಂದರೆ ಅದು ಸುಟ್ಟೋಗ್ಬಿಡ್ತದೆ. ಅವ್ರ ಬೃಂದಾವನದ ಮೇಲೆ ದೇವಸ್ಥಾನನೇ ಕಟ್ಟೋಕ್ಕಾಗಿಲ್ಲ. ಓಪನ್ ಬೃಂದಾವನ, ಓಪನ್ ಟು ಸ್ಕೈ, ಪ್ರಪಂಚದಲ್ಲೆಲ್ಲೂ ಇಲ್ಲ. ತಿರುಕೋಯಿಲೂರು ರಘೋತ್ತಮರ ಬೃಂದಾವನ ಅಂತ ಟೈಪ್ ಮಾಡಿ ಓಪನ್. ನೀವು ರೋಡಲ್ಲಿ ಹೋಗ್ತಾ ಇದ್ದರೆ ರೋಡಲ್ಲಿ ಹಿಂಗೆ ನೋಡಿದ್ರೆ ನಿಮ್ಗೆ ಕಾಣಿಸ್ತದೆ ಬೃಂದಾವನ. ಸಾಧ್ಯನಾ? ರೋಡಲ್ಲಿ ಹೋಗೋ ಪೂರ್ತಿ ಬೃಂದಾವನ ಎಲ್ಲಿಂದ ಕಾಣಿಸ್ತದೆ? ಎಷ್ಟೋ ಸರಿ ಏನೇನೋ ಪ್ರಯತ್ನಗಳಾಗಿ ಅದ್ರ ಮೇಲೆ ಕಟ್ಟಬಾರ್ದು ಅಂತ ಅವ್ರು ಹೇಳಿರೋದು. ಎಂಥ ಎನರ್ಜಿ ಅಂದರೆ, ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಅಭಿಷೇಕ ಮಾಡಿಸಿ. ಅಲ್ಲೊಂದು ಮರ ಇದೆ, ಆ ಮರ ಒಂದೊಂದು ಸತಿ ಒಂದು ಕೊಂಬೆ ಹಂಗೆ ಬಂತಂದರೆ ಪಟ್ಟಂತ ಹಂಗೆ ಸುಟ್ಟಾದರೂ ಹೋಗುತ್ತೆ, ಇಲ್ಲ ಹಂಗೆ ಮುರ್ಕೊಂಡಾದ್ರೂ ಬಿದ್ದುಬಿಡುತ್ತೆ. ಭಾರಿ ವಿಶೇಷವಾದಂಥ ಬೃಂದಾವನ ತಿರುಕೋಯಿಲೂರು ರಘೋತ್ತಮರ ಬೃಂದಾವನ. ನೀವು ಅಲ್ಲಿ ಹೋಗಿ ಒಂದು ಎನರ್ಜಿ ತೊಗೊಂಬನ್ನಿ. ಇನ್ನು ನಿಮಗೆ ಗೊತ್ತಿದೆ ಶಿರಡಿ ಸಾಯಿಬಾಬಾನ ದರ್ಶನ ಮಾಡಿ. ಆಮೇಲೆ ಸ್ವಾಮಿ ಸಮರ್ಥ್, ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ್,
ಎಂಥ ದೇವಸ್ಥಾನ, ಎಂಥ ಗುರುಗಳು. ಒಬ್ಬ ಕೌಪಿನ್ಯಂ ಕಡುಭಾಗ್ಯವಂತಹ ಅಂತ ಮೈ ಮೇಲೆ ಇಷ್ಟೇ ಬಟ್ಟೆ ಇಟ್ಕೊಂಡು ಜೀವನ ನಡೆಸ್ಬಿಟ್ರು. ಅದೇ ಥರ ನಮ್ಮ ರಮಣ ಮಹರ್ಷಿಗಳು ಕೌಪಿನ್ಯಂ ಕಡುಭಾಗ್ಯ, ಒಂದೇ ಒಂದು ಸ್ಟಿಕ್ಕು, ಒಂದೇ ಒಂದು ನಮ್ಮಲ್ಲಿ ಹೇಳ್ತೀವಲ್ಲ ಬಟ್ಟೆ ಮಾನ ಮುಚ್ಕೊಳ್ಳೋಕ್ಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕ್ಕೆ ಅಂತ. ಅಷ್ಟೇ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಬನ್ನಿ, ಅರಬಿಂದೋ ಆಶ್ರಮಕ್ಕೆ ಹೋಗಿ ಬನ್ನಿ, ಇದು ಪಾಂಡಿಚೇರಿ. ಎಂತೆಂಥ ಗುರುಗಳ ಸ್ಥಾನ ಇದೆ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅಲ್ವಾ. ಸೊ ಹೋಗಿ ಬನ್ನಿ, ಭಾರಿ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಒಳ್ಳೆಯ ವಿಷಯಗಳು ಹೆಚ್ಚಾಗಲಿ, ಕೆಟ್ಟ ವಿಷಯಗಳೇನಿದ್ರು ಕೂಡ ಕಡಿಮೆ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಶರ್ಬೇಶ್ವರನ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.